ನಮಸ್ತೆ ಬಂಧುಗಳೇ, ಎನ್ ಚಂದ್ರಶೇಖರ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ದಯಮಾಡಿ ಬಂಧುಗಳೇ, HNC ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ತಪ್ಪದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧರ್ಮಸ್ಥಳದ ಕತೆಗೆ ಹೊಸ ಟ್ವಿಸ್ಟ್ ಬರ್ತಾ ಇದೆ. ಏನು ಈ ಬುರುಡೆ ಗ್ಯಾಂಗ್ನ ಬುರುಡೆ ಅವತಾರಕ್ಕೆ ಮನಸೋತು ಸನ್ಮಾನ್ಯ ಸಿದ್ದರಾಮಯ್ಯನವರು SIT ತನಿಖೆನ ಆದೇಶ ಮಾಡಿದರು. ಆ SIT ತನಿಖೆ ಈಗ ಅಂತ್ಯವಾಗಲಿದೆ. SIT ತನಿಖೆ ಮಾಡ್ತಿರ್ತಕ್ಕಂಥ SIT ಅಧಿಕಾರಿಗಳನ್ನೇ ಗೃಹ ಸಚಿವರಿಗೆ ಹೇಳಿಬಿಟ್ಟಿದ್ದಾರೆ, ಇನ್ನು ಮುಂದೆ ತನಿಖೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹಾಗಾದರೆ ಸರ್ಕಾರ ಬೆಟ್ಟ ಆಗೋದು ಅದ್ಯಾವ ಇಲ್ಲಿ ಹುಡುಕ್ತು ನೋಡಿ. ಈ ಎಡಚರರಿಗೆ, ಅರ್ಬನ್ ನಕ್ಸಲ್ಗಳಿಗೆ, ಈ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥ ವಿಷದ ಗ್ಯಾಂಗಿಗೆ, ಈ ಮತಾಂತರ ಗ್ಯಾಂಗಿಗೆ, ಉರುಫ್ ಸೋನಿಯಾ ಗಾಂಧಿಯವರ ಗ್ಯಾಂಗಿಗೆ ಧರ್ಮಸ್ಥಳದ ಮೇಲೆ ಯಾವಾಗಲೂ ಒಂದು ಕಣ್ಣಿತ್ತು. ಹೇಗಾದರೂ ಮಾಡಿ ಆ ಧರ್ಮಸ್ಥಳದ ದೇವರ ಮೇಲಿರ್ತಕ್ಕಂತಹ ಭಕ್ತಿಯನ್ನು ನಾಶ ಮಾಡಬೇಕು, ಆ ನಂಬಿಕೆಯನ್ನು ನಾಶ ಮಾಡಬೇಕು. ಜೊತೆಗೆ ವೀರೇಂದ್ರ ಹೆಗಡೆಯವರು ಮಾಡ್ತಿರ್ತಕ್ಕಂತಹ ಗ್ರಾಮೀಣಾಭಿವೃದ್ಧಿ ಸಂಘದ ಕೆಲಸಗಳಿದೆಯಲ್ಲ ಅವನ್ನು ಮುಗಿಸ್ಬೇಕು ಅಂತ ಹೇಳಿ ಅವರಿಗೆ ಸೊಗಸಾಗಿ ಸಿಕ್ಕಿದ್ದು ಸೌಜನ್ಯ ಕೊಲೆ ಪ್ರಕರಣ. ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಯಾವ ಹಸ್ತಕ್ಷೇಪವೂ ಧರ್ಮಸ್ಥಳದ ಕಡೆಯಿಂದ ಇಲ್ಲ ಅಂಥೇಳಿ ಅದು ನ್ಯಾಯಾಲಯದಲ್ಲೂ ಸಾಬೀತಾದ ಮೇಲೆ ಒಂದಷ್ಟು ಗಂಜಿಗೆ ಇಲಾಖೆಗಳಿದಾರಲ್ಲ, ಈ ತಿಮ್ರೋಡಿಯವರು, ಈ ಮೆಟ್ಟಣ್ಣನವರು, ಇವರಿಗೆ ತಮಿಳುನಾಡಿನ ಸೆಂದಿಲ್ನ ಆಶೀರ್ವಾದ ಬೇರೆ ಸಿಗಕ್ಕೆ ಶುರು ಮಾಡ್ತು. ವಿದೇಶಗಳಿಂದೆಲ್ಲ ದುಡ್ಡು ಬರೋಕ್ಕೆ ಶುರು ಮಾಡ್ತು. ಹೊಸ 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 ತಂತ್ರಗಳನ್ನು, ಪ್ರತಿತಂತ್ರಗಳನ್ನು ಹಣಿಲಿಕ್ಕೆ ಶುರು ಮಾಡಿದ್ರು. ಕಡೆಗೆ ಬುರುಡೆ ಚಿನ್ನಯ್ಯನ ಪ್ರಹಸನ ಬೇರೆ ಶುರುವಾಯಿತು ನೋಡಿ. ಈ ವಿಷಯದಲ್ಲಿ ಸಿದ್ದರಾಮಯ್ಯನ ಸಾಚ ಅಂತ ಹೇಳೋಕ್ಕಾಗೋದೇ ಇಲ್ಲ ರೀ. ಸಿದ್ದರಾಮಯ್ಯನವರಿಗೆ ಅವರು ಒಂದು ಅರ್ಬನ್ ನಕ್ಸಲರ ಸಹವಾಸದಲ್ಲೇ ಇರ್ತಕ್ಕಂಥ, ಸುತ್ತಮುತ್ತ ಅವ್ರನ್ನೇ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ. ಚಿಂತನೆಗಳು ಕೂಡ ಅದೇ ರೀತಿಯಾಗಿದೆ. ಧರ್ಮಸ್ಥಳದ ಆ ಮಂಜುನಾಥನ ದೇವಾಲಯದ ಮೇಲೆ ಎಲ್ಲೋ ಒಂದು ಕಡೆಗೆ ಅವ್ರಿಗೂ ಕಣ್ಣಿತ್ತು, ಹೇಗಾದರೂ ಮಾಡಿದ್ದನ್ನು ಸರ್ಕಾರಕ್ಕೆ ವಶಪಡಿಸ್ಕೊಂಡ್ಬಿಡ್ಬೋದು ಅಂತೇಳಿ. ಒಂದು ಕಡೆಗೆ ಮತಾಂತರಿಗಳಿಗೆ ಗ್ರಾಮೀಣಾಭಿವೃದ್ಧಿ ಸಂಘನ ಹೊಡೆದಾಕಿದ್ರೆ ಈಸಿಯಾಗಿ ಬಡವರಿಗೆ ಅದು ಇದು ಹಣದ ಆಮಿಷ ಹೊಡ್ಬಿಟ್ಟು ಅವ್ರನ್ನ ಕನ್ವರ್ಷನ್ ಮಾಡ್ಕೋಬೋದು ಅಂತ ಅವ್ರಿಗೆ ಖುಷಿಯಾಗಿದ್ದರೆ, ಈ ಲೆಫ್ಟಿಸ್ಟ್ಗಳಿಗೆ ಈ ಧರ್ಮಸ್ಥಳದ ಹೆಸರನ್ನೇ ಹಾಳು ಮಾಡೋ ಖುಷಿ ಹೊಂದಿದ್ರೆ, ಈ ತಿಮ್ಮರೋಡಿ ಮಟ್ಟಣ್ಣನವಂಥವ್ರಿಗೆ ಅವರ ಏನು ಅದು ಗಂಜಿ ಪಾತ್ರೆ ಇದೆಯಲ್ಲ ಅದು ತುಂಬ್ತಾ ಅವ್ರ ಜೀವನ ನಡೀತಾ ಇದ್ದರೆ, ಸಿದ್ದರಾಮಯ್ಯ ಅಂತವ್ರಿಗೆ ಅಲ್ಲೇನು 600-700 ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ, ಆ ದೇವಸ್ಥಾನ ಸರ್ಕಾರದ ವಶ ಆದರೆ ಒಬ್ಬೊಬ್ಬರದ್ದು ಒಂದೊಂದು ಪ್ಲ್ಯಾನು ನೋಡಿ. ಆ ಪ್ಲ್ಯಾನ್ ಪ್ರಕಾರ ಚಿನ್ನಯ್ಯ ಬಂದ ಸಾವಿರಾರು ಹೆಣಗಳನ್ನ ಹೂತಾಕ್ಬಿಟ್ಟಿದ್ದೀನಿ, ಎಲ್ಲ ರೇಪ್ ಆಗಿರೋದು, ಮರ್ಡರ್ ಆಗಿರೋದು, ನಾನೇ ಹೆಗಲ ಮೇಲೆ ಎತ್ಕೊಂಡೋಗಿ ಗುಂಡಿ ತೋಡಿ, ಅದು 20 ಅಡಿ 30 ಅಡಿ ಗುಂಡಿ ತೋಡಿ ಹೂತು ಬಂದಿದ್ದೀನಿ, ಎಲ್ಲವನ್ನು ತೋರಿಸ್ತೀನಿ ಅಂತೇಳಿ ಕೋರ್ಟಲ್ಲಿ ಹೇಳಿಕೆ ನೀಡ್ತಾನೆ. ಅದು ಹೇಳ್ತಿದ್ದಂಗೆ ತಡ. ಅಲ್ಲಿವರೆಗೂ ಯಾವ SIT ತನಿಖೆನೂ ಮಾಡಿಸಲ್ಲ ಅಂತ ಹೇಳ್ತಿದ್ದ ಸಿದ್ದರಾಮಯ್ಯ 24 ಗಂಟೆ ಒಳಗಡೆಗೆ ಅದು ಯಾವ ಡೆಲ್ಲಿಯಿಂದ ಅದು ಯಾರು ಫೋನ್ ಬಂತೋ ಗೊತ್ತಿಲ್ಲ, SIT ತನಿಖೆ ಶುರು ಮಾಡ್ತಾರೆ. ಆ SIT ಅವರು ಬಂದು ಬರೋ ಕಡೆ ಎಲ್ಲ ಗುಂಡಿ ಹೊಡೆದಿರೋದೇನೆ. ಅದೇನು ಗುಂಡಿ ಹೊಡೆದಿರೋದ್ರಿ? ಒಬ್ಬ ಮನುಷ್ಯನ ಕೈಲಿ ಇವತ್ತೊಂದು ತೆಂಗಿನ ಗುಂಡಿನೇ ತೆಗಿಯೋಕ್ಕಾಗಲ್ಲ. ಒಂದು ಹೆಣ ಹೊಡೋಕ್ಕೆ 6 ಅಡಿ 3 ಅಡಿ ತೆಗೆಯೋದಕ್ಕೆ JCB ತರಿಸ್ಬೇಕು ಇವತ್ತು. ಅಂಥದ್ರಲ್ಲಿ 300 ಅಡಿ ಆಗಲ್ಲ, 20 ಅಡಿ ಆಳ ನೀರು ಸಿಕ್ಬಿಟ್ಟಿದ್ದೀರಿ, ಇವ್ರು ತೆಗೆದ ಕಡೆ ಇಲ್ಲ. ಅದೆಲ್ಲ ಮಾಡಿದ್ರು, ಅವ್ನು ಹೇಳಿದ ಕಡೆ ಎಲ್ಲ ಗುಂಡಿ ತೊಡೆದ್ರು. ಆದರೂ ಈ ಬುರುಡೆ ಗ್ಯಾಂಗಿನ ಒಂದು ಬುರುಡೆ ಬಿಟ್ಟರೆ ಇನ್ನೇನು ಸಿಗಲಿಲ್ಲ ಅಲ್ಲಿ. ಇದ್ರ ಹಿಂದೆ ಇದ್ದಂತಹ ಒಂದು ದೊಡ್ಡ ಷಡ್ಯಂತ್ರ ಜಗತ್ತಿಗೆ ಗೊತ್ತಾಗ್ಲಿಕ್ಕೆ ಶುರು ಮಾಡ್ತು. DK ಶಿವಕುಮಾರ್ ಹೇಳಿದ್ರು ಅದನ್ನು ವಿಧಾನಸಭೆಯಲ್ಲಿ ನಿಂತ್ಕೊಂಡು, ಧರ್ಮಸ್ಥಳದ ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅಂತೇಳಿ ಹೇಳಿದ್ರೆ ಅಷ್ಟೇನೆ. ಆ ಷಡ್ಯಂತ್ರ ಯಾವುದು ಅಂಥೇಳಿ ಅದನ್ನು ಹುಡುಕ್ಸೋ ಪ್ರಯತ್ನ ಮಾಡಲೇ ಇಲ್ಲ. ಯಾಕೆಂದರೆ ಅವ್ರಿಗೆಲ್ಲಿಂದ ಪ್ರೆಷರ್ ಆಯಿತು ಅದನ್ನು ತಡೆಯೋದಕ್ಕೆ. ನೋಡಿ, ಇಷ್ಟೆಲ್ಲ ಆದ್ರೂ ಕೂಡ ಇಲ್ಲಿವರೆಗೂ ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿದ್ದಾರೆ, ಅವ್ನು ತಿಮ್ರೋಡಿ ಆಗಲಿ, ಅವ್ನು ಸ್ಕೌಂಡ್ರಲ್ ಮಟ್ಟಣ್ಣನವರಾಗಲಿ, ಇಲ್ಲಿವರೆಗೂ ಅವ್ರ ಮೇಲೆ ಒಂದು ಕೇಸ್ ಫೈಲ್ ಆಗಿಲ್ಲ ರೀ. ಒಂದು ಸುವಮುಟ ಕೇಸ್ ಫೈಲ್ ಆಗಿಲ್ಲ. ಅವನೊಬ್ಬ ದರಿದ್ರದವನು ಸಮೀರ ಇವತ್ತು ವಿಡಿಯೋ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡವನೇ. ಯಾರನ್ನ ಹಿಂದೂಗಳು ಒಂದು ಕುಂಕುಮ ಇಟ್ಕೊಂಡು, ತಿಲಕ ಇಟ್ಕೊಂಡು ಒಂದು ವಿಡಿಯೋ ಮಾಡಿದ್ರೆ ಬೆಳಗ್ಗೆನೇ ಎತ್ತಾಕೊಂಡು ಹೋಗ್ತಾರೆ ಪೊಲೀಸು. ಎಂಥ ರಾಜ್ಯದಲ್ಲಿ ನಾವು ಬದುಕಿದ್ದೀವಿ ರೀ, ಕಾಂಗ್ರೆಸ್ ಓಟ್ ಹಾಕಿ. ಇರಲಿ, ಸರ್ಕಾರಕ್ಕೂ ಇವತ್ತು ಯಾವ ರೀತಿ ಒತ್ತಡ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಜನ ಎಲ್ಲ ಭುಗಿಲೆದ್ಬಿಟ್ಟಿದ್ದಾರೆ ರೀ. ಉತ್ತರದಲ್ಲಿ ನಾನು ಹೇಳ್ತೀನಲ್ಲ, ಬೀದರಿಂದ ಹಿಡ್ಕೊಂಡು ಚಾಮರಾಜನಗರದವರೆಗೆ, ಮಂಗಳೂರಿಂದ ಹಿಡ್ಕೊಂಡು ತುಮಕೂರುವರೆಗೆ, ಗ್ರಾಮದಲ್ಲೂ ಕೂಡ ಇವತ್ತು ಹಿಂದೂಗಳು ಎದ್ದು ಕೂತ್ಬಿಟ್ಟಿದ್ದಾರೆ ಈ ಸರ್ಕಾರದ ವಿರುದ್ಧ, ಧರ್ಮಸ್ಥಳದ ಪರವಾಗಿ. ಅದಕ್ಕೆ ವಿಧಿ ಇಲ್ಲದೆ ನಿನ್ನೆ ಸರ್ಕಾರದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರು BN ಜಗದೀಶ್ ಅವರು ಕೂಡ ಹೈಕೋರ್ಟ್ನ ನಾಗಪ್ರಸನ್ನ ಅವರ ಬೆಂಚ್ಗೆ ಹೇಳಿದ್ರು, ಇದೊಂದು ಷಡ್ಯಂತ್ರ ನಡೀತಾ ಇದೆ ಇದರಿಂದ ಅಂತ ಹೇಳಿ. ಆದರೆ ಷಡ್ಯಂತ್ರ ಏನು, ಆ ಷಡ್ಯಂತ್ರದ ಪಾಲುದಾರರೇನು, ಇಲ್ಲಿವರೆಗೂ ಒಬ್ಬರ ಮೇಲಾದ್ರೂ ಒಂದು ಸಣ್ಣ ಕೇಸ್ ಫೈಲ್ ಆಗಿದೆಯಾ ಅಥವಾ ಏನಾದರೂ ತನಿಖೆ ನಡೆದಿದೆಯಾ? ಇಲ್ಲಿವರೆಗೂ ಸರ್ಕಾರ ಬಾಯ್ಬಿಟ್ಟಿಲ್ಲ. ನಾಟ್ ಇವನ್ ಸಿಂಗಲ್ ಸುವಮೋಟೋ ಕೇಸ್. ಹೋಗ್ಲಿ, ಏನಾದರೂ SIT ಅದ್ರ ಬಗ್ಗೆ ನಾನು ತನಿಖೆ ಮಾಡ್ತಿದ್ಯಾ? ಇಲ್ಲಿವರೆಗೂ ನೋಡ್ರಿ, ಜುಲೈಯಲ್ಲಿ ಶುರುವಾಗಿದ್ದು SIT ತನಿಖೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮುಗಿತಾ ಬಂತು, ಒಂದೇ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಇಲ್ಲ.
ಮಧ್ಯಂತರ ವರದಿ ಹಾಳಾಗೋಗ್ಲಿ, ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಏನು ನಡೀತಿದೆ, ಏನು ಮಾಡ್ತಾ ಇದ್ದೀವಿ, ಏನೇನು ಮುಂದೆ ಮಾಡ್ತೀವಿ ಏನು ಗೊತ್ತಿಲ್ಲ ಜನಕ್ಕೆ, ಏನು ಬಿಡ್ತಾ ಇಲ್ಲ. ಸೀರಿಯಸ್ ಆಗಿ ಮಾಡ್ತಾವ್ರು, ಕಾಟಾಚಾರಕ್ಕೆ ಮಾಡ್ತಾವ್ರು. ಯಾಕೆ ಅಂತ ಹೇಳಿದ್ರೆ ಹೇಳಿದ್ನಲ್ಲ, ಅಣ್ಣಪ್ಪನ ನರ್ತನ ಶುರುವಾಯಿತು, ಯಾರ್ಯಾರ ಯೋಗ್ಯತೆಗಳು ಹೇಗಿತ್ತು ಎಲ್ಲವೂ ಬಯಲಾಗಕ್ಕೆ ಶುರುವಾಯಿತು. ಯಾವ ಒಂದು ಮಹಾನ್ ಉದ್ದೇಶ ಇಟ್ಕೊಂಡು ಈ SIT ತನಿಖೆಯನ್ನು ರಚನೆ ಮಾಡಿದರು, ಅವ್ರಿಗೆ ಸಿಕ್ಕಿದ ಗುಂಡಿಲಿದ್ದ ಮಣ್ಣಷ್ಟೇ, ಬೇರೆ ಏನೂ ಸಿಗಲಿಲ್ಲ. ಈಗ ನೋಡಿ, ಅಲ್ಲೇನೂ ಸಿಗಲಿಲ್ಲ ಅಂತ ಗೊತ್ತಾದ್ರೂ ಕೂಡ ದಿನಕ್ಕೊಂದು ಕೇಸ್ಗಳು ಫೈಲ್ ಮಾಡ್ತಾವ್ರೆ. ಗಂಜಿ ಗ್ಯಾಂಗ್ನವರು, ಸೌಜನ್ಯನ ಮಾವಗಳು ಪಾಂಡುರಂಗ ಗೌಡ, ತುಕಾರಾಮ್ ಗೌಡ ಅರ್ಜಿ ಹಾಕಿದ್ದಾರೆ ಕೋರ್ಟ್ಗೆ. ನಮಗೆ ಒಂದೊಂದಷ್ಟು ಜಾಗಗಳು ಗೊತ್ತು. ಯಾವ ಜಾಗಗಳು? ಚಿನ್ನಯ್ಯ ನಮ್ಗೆ ಹೇಳಿದ್ದ ಈ ಜಾಗದಲ್ಲಿದೆ ಅಂತ ಹೇಳಿ, ಆ ಜಾಗಗಳಿಗೆ ನಾವು ಹೇಳ್ತೀವಿ, ಅಲ್ಲೆಲ್ಲ ನೀವು ಏನೋ ಮತ್ತೆ ತಿರುಗಿ ಗುಂಡಿ ತೆಗೆಗೆ ಶುರು ಮಾಡಬೇಕು ಅಂತೇಳಿ SITಗೆ ಸೂಚನೆ ಮಾಡಿ ಅಂತೇಳಿ ಕೋರ್ಟ್ಗೆ. ನಾಗಪ್ರಸನ್ನ ಅವರು ಸರಿಯಾಗಿ ಅಬ್ಸರ್ವೇಷನ್ ಮಾಡಿದ್ರು. ದಿನಕ್ಕೊಬ್ಬೊಬ್ರು ಬಂದು ಹೇಳ್ತಾ ಇರಿದ್ದು ಅಲ್ಲೆಲ್ಲ ತಕ್ಕಂಗೆ ಕೂತ್ಕೊಳ್ಳೋಕ್ಕಾಗುತ್ತಾ ಅಂತ. ಅದರ ಅರ್ಥ ಏನು ಅಂದರೆ, ಇವತ್ತಿಗೂ ಫಂಡಿಂಗ್ ನಿಂತಿಲ್ಲ. ಫಂಡಿಂಗ್ ಯಾವಾಗ ಬರ್ತಾ ಇರುತ್ತೆ, ಫಂಡಿಂಗ್ ಬರ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಹೊಸ ನಾಟಕಗಳು ಶುರುವಾಗುತ್ತೆ. ಸೌಜನ್ಯ ನಮ್ಮ ಮಾವ ವಿಠಲ್ಗೌಡ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತಾನೆ, ವಿಡಿಯೋದಲ್ಲಿ ಇಂಟರ್ವ್ಯೂ ಮಾಡೋಕ್ಕೆ ಶುರು ಮಾಡ್ತಾನೆ. ನೋಡಿ ಎಂಥ ದೂರ್ತರು ಇವರು ಅಂತ ಹೇಳಿದ್ರೆ, ಸೌಜನ್ಯನ ಕುಟುಂಬದವ್ರು ಹೇಳ್ತಾ ಇದ್ರು, ನಮಗೆ ಕೂಲಿ ನಾಳಿ ಮಾಡಿ ನಾವು ಬದುಕಬೇಕು, ನಮಗೆ ಬದುಕೋಕ್ಕೂ ನಮಗೆ ಏನು ಸರಿಯಾಗಿ ಆಧಾರ ಇಲ್ಲ ಅಂತೇಳಿ ಇಂಥವ್ರು ಇವರು ಅರ್ಜಿ ಹಾಕಿರಲ್ಲ ಹೈಕೋರ್ಟ್ಗೆ. ಇವರ ಹೈಕೋರ್ಟ್ ಅಡ್ವೊಕೇಟ್ ಯಾರು ಗೊತ್ತಾ? ದೀಪಕ್ ಕೋಸ್ಲಾ, ಸುಪ್ರೀಂ ಕೋರ್ಟ್ನ ಒನ್ ಆಫ್ ದ ಮೋಸ್ಟ್ ಫೇಮಸ್ ಅಡ್ವೊಕೇಟು. 100 ಕೋಟಿ ಇರೋರ್ಗು ಇಂಥ ಅಡ್ವೊಕೇಟ್ನ ಸಾಕೋಕ್ಕಾಗಲ್ಲ ರೀ, ಇಂಥ ಅಡ್ವೊಕೇಟ್ಗೆ ಫೀಸ್ ಕೊಡೋಕ್ಕಾಗಲ್ಲ, ಅಷ್ಟು ಕಾಸ್ಟ್ಲಿ ದೀಪಕ್ ಕೋಸ್ಲಾ. ಅಂಥವನ್ನ ಸೌಜನ್ಯನ ಮಾವ ತುಕಾರಾಮು ಅಡ್ವೊಕೇಟಾಗಿ ಇಟ್ಕೊಂಡು ಹೈಕೋರ್ಟ್ಗೆ ಅಪೀಲ್ ಹಾಕಿಸ್ತಾರೆ. ಆದರೆ ಸೌಜನ್ಯನಿಗೆ ನ್ಯಾಯ ಸಿಗ್ತಕ್ಕಂಥ ಒಂದೇ ಒಂದು ಜಾಗ ಸುಪ್ರೀಂ ಕೋರ್ಟು. ಅಲ್ಲಿಗೆ, ಅದು ದೀಪಕ್ ಕೋಸ್ಲಾ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಡೆಲ್ಲಿನಲ್ಲಿ. ಅಲ್ಲಿಗೆ ಅಪೀಲ್ ಹಾಕಲ್ಲ. ಯಾಕೆ? ಇವರಿಗೆ ಸೌಜನ್ಯಗೆ ನ್ಯಾಯ ಬರಬಾರ್ದು. ಇವರು ಸೌಜನ್ಯನ ಪರವಾಗಿರೋರಲ್ಲ, ಸೌಜನ್ಯನ ರೇಪ್ ಮಾಡಿ ಮರ್ಡರ್ ಮಾಡ್ದ ಅಂತೇಳಿ ಆರೋಪ ಇದೆಯಲ್ಲ, ಅದು ಸಂತೋಷ್ ರಾವ್ ಪರವಾಗಿರೋರು. ಸೌಜನ್ಯನ ಮಾವ ವಿಠಲ್ಗೌಡ ಒಂದ್ಸರಿ ಹೇಳ್ತಾನೆ, ನಾವು ಸಂತೋಷ್ ರಾವ್ನ ಆಚೆ ಕರ್ಕೊಂಬರೋಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತೇಳಿ. ಯಾರಿಗೆ ಖರ್ಚು ಮಾಡಿದ ಕೋಟ್ಯಾಂತರ ರೂಪಾಯಿ? ದಿಸ್ ಇಸ್ ದ ಓನ್ಲಿ ಕ್ರಿಮಿನಲ್ ಕೇಸ್ ಇನ್ ದ ಎಂಟೈರ್ ಹಿಸ್ಟ್ರಿ ಆಫ್ ಇಂಡಿಯಾ ಅನಿಸುತ್ತೆ. ಡಿಫೆನ್ಸ್ ಲಾಯರು, ವಿರುದ್ಧವಾದ ಲಾಯರು ಇಬ್ಬರೂ ಆ ಸಂತೋಷ್ ರಾವ್ನ ಆಚೆ ಕರ್ಕೊಂಬರ್ಬೇಕು ಅಂತಲೇ ಪ್ರಯತ್ನ ಮಾಡಿದ್ದು. ಅಂದರೆ ಎಲ್ಲರೂ ಬುಕ್ ಹೋಗಿದ್ರು ಈ ಕೇಸಲ್ಲಿ ದುಡ್ಡಿಗೆ. ಹಂಗಾರೆ ಅಷ್ಟೊಂದು ಕೋಟ್ಯಾಂತರ ದುಡ್ಡು ಎಲ್ಲಿಂದ ಬಂತು? ಅಡ್ವೊಕೇಟ್ಗಳನ್ನ ಬುಕ್ ಮಾಡೋಷ್ಟು. ಇವತ್ತು ಕೂಡ ಹಣ ಬರ್ತಿರೋದು ನಿಂತಿಲ್ಲ. ಇನ್ಸ್ಟಾಲ್ಮೆಂಟ್ ಬರ್ತಾ ಮಟ್ಟಣ್ಣನವರು ಒಂದು ವಿಡಿಯೋ ಮಾಡ್ತಾನೆ, ತಿಮ್ರೋಡಿ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾನೆ, ವಿಠಲ್ಗೌಡ ಬಾಯಿಗೆ ಬಂದಂಗೆ ಹೇಳ್ಕೊಂಡು ವಿಡಿಯೋ ಮಾಡ್ತಾನೆ, ಇನ್ನೊಬ್ಬ ಯಾರೋ ಪಾಂಡುರಂಗ ಗೌಡ, ತುಕಾರಾಮ್ ಗೌಡ ಹೋಗಿ ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಇಷ್ಟೆಲ್ಲ ನಡೀತಿದ್ರು DK ಶಿವಕುಮಾರ್ ಅವರೇ ವಿಧಾನಸೌಧದಲ್ಲಿ ನಿಂತ್ಕೊಂಡು ಎದೆ ಚೀರಾಡ್ಕೊಂಡು ಹೇಳಿದ್ರಲ್ಲ, ಇಲ್ಲೊಂದು ಷಡ್ಯಂತ್ರ ನಡೀತಾ ಇದೆ ಅಂತೇಳಿ. ನಿಮ್ಮ ಯೋಗ್ಯತೆಗಿಷ್ಟು ಏನ್ರಿ ಮಾಡಿದ್ದೀರ? ಅದಾದಮೇಲೆ ಷಡ್ಯಂತ್ರ ಇದೆ ಅಂತ ಹೇಳಿದ್ಮೇಲೆ ಮೊನ್ನೆ ನಿಮ್ಮದೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟಿನ ಬೆಂಚ್ಗೆ ಹೇಳಿದ್ದಾರೆ ಷಡ್ಯಂತ್ರ ಇದೆ ಇದ್ರ ಹಿಂದೆ ಅಂತೇಳಿ. ಆ ಷಡ್ಯಂತ್ರವನ್ನು ಹುಡುಕೋಕೆ ಏನು ಪ್ರಯತ್ನ ಮಾಡಿದ್ದೀರಾ? ಅದರ ಅರ್ಥ ನಿಮ್ಮವ್ರು ಯಾರೋ ಷಡ್ಯಂತ್ರದ ಹಿಂದೆ ನಿಂತಿದ್ದಾರೆ ಅಂತನಾ? ಸಿದ್ದರಾಮಯ್ಯನವರೇ, ನಿಮಗೂ ಇದೇ ಪ್ರಶ್ನೆ, ನಿಮ್ಮವ್ರು ಯಾರೋ ಇದ್ರ ಹಿಂದೆ ನಿಂತಿದ್ದಾರೆ ಅಂತನಾ? ಅಥವಾ ನಿಮ್ಮವ್ರು ಯಾರೋ ದೊಡ್ಡ ಹೈಕಮಾಂಡ್ ಇದೆಯಲ್ಲ, ಮಹಾತಾಯಿ ಮಹಾಪುರುಷ, ಅವ್ರ ಕಡೆಯವ್ರು ಯಾರಾದರೂ ಇದ್ರ ಹಿಂದೆ ನಿಂತಿದ್ದಾರಾ? ಈಗ SIT ಅಧಿಕಾರಿಗಳು ನೇರವಾಗಿ ಹೇಳ್ತಾ ಇದ್ರೆ, ಇನ್ನು ತನಿಖೆನ ಸ್ಟಾಪ್ ಮಾಡೋಣ, ಮುಂದಿನ ಏನಾದ್ರು ಇದ್ದರೆ ಬೆಳ್ತಂಗಡಿ ಪೊಲೀಸ್ ಕಂಟಿನ್ಯೂ ಮಾಡಲಿ ಅಂತ ಹೇಳಿ. ಬೇರೆ ದಾರಿ ಏನ್ರಿ ಇದೆ ಅವ್ರಿಗೆ? ಅವ್ರಿಗೂ ದಾರಿ ಇಲ್ಲ, ಪರಮೇಶ್ವರ್ಗೂ ದಾರಿ ಇಲ್ಲ, ಸಿದ್ದರಾಮಯ್ಯನವ್ರಿಗೂ ದಾರಿ ಇಲ್ಲ. ಅದಕ್ಕೆ ಸಿದ್ದರಾಮಯ್ಯನವರಿಗೆ ಮುಖ ಉಳಿಸ್ಕೊಳ್ಳೋಕ್ಕೆ ಆಯಿತು, ನಾನೇನೋ ಕಾನೂನು ಸಲಹೆಗಾರರ ಸಲಹೆ ತೊಗೊಂಡು ಏನೋ ಡಿಸಿಷನ್ ತೊಗೊತೀನಿ ಅಂತಾರೆ. ಇಲ್ಲಿ ಹುಡ್ತಕ್ಕಂಥ $1 ಮಿಲಿಯನ್ ಪ್ರಶ್ನೆ, ಆ ಷಡ್ಯಂತ್ರದ ಹಿಂದೆ ಇರ್ತಕ್ಕಂಥವ್ರು ಯಾರು? ಆ ಷಡ್ಯಂತ್ರ ಏನು? ಇದೆಲ್ಲ ತಿರ್ಬೋಕಿ ಮಟ್ಟಣ್ಣನವರು ಮತ್ತು ಮಹೇಶ್ ತಿಮ್ರೋಡಿ ಪಾತ್ರ ಏನು? ವಿಠಲ್ಗೌಡನ ಪಾತ್ರ ಏನು? ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ ಕೋಟ್ಯಾಂತರ ರೂಪಾಯಿ ಹಣ? ಹಿಂದೂ ಹೋರಾಟಗಾರ ತೇಜಸ್ ಗೌಡರು ಅವರೊಂದು ಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ. ಇದರ ಹಿಂದೆ ಏನು ಮನಿ ಟ್ರಯಲ್ ಇದೆಯಲ್ಲ, ದುಡ್ಡು ಹಿಂದಿನ ಟ್ರಯಲ್ ಇದೆಯಲ್ಲ, ಇದು ಕೂಡ ತನಿಖೆ ಆಗಬೇಕು ಅಂತೇಳಿ. ಅದು ಬಹುಶಃ 26ನೇ ತಾರೀಕು ಇರಬೇಕು. ಒಬ್ಬ ಸಾಮಾನ್ಯ ನಾಗರಿಕನಿಗೆ ಗೊತ್ತಾಗುತ್ತೆ ಇದರಿಂದ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇದೆ, ಈ ರಾಜ್ಯದ್ದು, ಪಕ್ಕದ ರಾಜ್ಯದ್ದು, ಬೇರೆ ಬೇರೆ ರಾಜ್ಯಗಳದ್ದು, ಬೇರೆ ಬೇರೆ ದೇಶಗಳದ್ದು ಅಂತ ಹೇಳಿ ಅದನ್ನು ಹುಡುಕ್ಸಕ್ಕಂಥ ಒಂದು ಸಣ್ಣ ಪ್ರಯತ್ನ ಕೂಡ ಈ ಸರ್ಕಾರ ಮಾಡಲ್ಲ ಅಂತ ಹೇಳಿದ್ರೆ, ಈ ಸರ್ಕಾರ ಯಾರ ಕೈಗೊಂಬೆ? ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಅಣ್ಣಪ್ಪನ ಶಾಪ ತಡೆದೇ ಬಿಡೋದಿಲ್ಲ ತಪ್ಪು ಮಾಡಿರೋರಿಗೆ. ನಮಸ್ಕಾರ.